video. I think this goes both with Speak with Sushan and Voice with Sushan. ಏನು ವಿಚಾರ ಅಂತಂದರೆ ಸ್ನೇಹಿತರೆ, ನಿಮ್ಗೆ ಗೊತ್ತು ನನ್ನ ಕನ್ಸಿಸ್ಟೆನ್ಸಿ ಆಫ್ ಸೆಲೆಬ್ರಿಟಿ ಇಂಟರ್ವ್ಯೂಸ್ ಆಫ್ಟರ್ 1.5 ಬಿಫೋರ್ 1.5 year ಏನಿತ್ತು ಈಗ ಸೇಮ್ ಇಲ್ಲ, ಬಿಕಾಸ್ ಆಫ್ ಒನ್ ಡರ್ಟಿ ಕಾಂಟ್ರವರ್ಸಿ ವಿಚ್ ಹ್ಯಾಪನ್ಡ್ ಬೈ ಅದರ್ಸ್ ಫಾರ್ ದೇರ್ ಓನ್ ಪಬ್ಲಿಸಿಟಿ. ಆ್ಯಂಡ್ ಆ ವ್ಯಕ್ತಿ ಆ ಫೇಮನ್ನು ಉಪಯೋಗಿಸ್ಕೊಂಡು ಯಾವುದ್ಯಾವುದೋ ರಿಯಾಲಿಟಿ ಶೋಸ್ಗೆಲ್ಲ ಟ್ರಾವೆಲ್ ಮಾಡಿ ಬಂದರು. ಬಟ್ ಆ ವ್ಯಕ್ತಿಗೆ ಒಂದು ಕಿಂಚಿತ್ತೂ ಸಹ ಒಂದು ಗೌರವ ಇಲ್ಲ. ಯಾವ ವ್ಯಕ್ತಿ ಅವ್ರನ್ನ ಫೇಮಸ್ ಮಾಡಿದ್ರು ಅವ್ರ ಮೇಲೆ ಗೌರವನೂ ಇಲ್ಲ. ಪ್ಲಸ್ ಒಂದು ಆ್ಯಂಕರ್ ರಿಯಾಲಿಟಿ ಶೋ ಅಲ್ಲಿ ಕೇಳಿದಾಗ ನನ್ನ ಹೆಸರು ಹೇಳುವಷ್ಟು ಒಂದು ಕಿಂಚಿತ್ ರೆಸ್ಪೆಕ್ಟ್ ಇಲ್ಲ. ಸೊ ಅಂಥ ವ್ಯಕ್ತಿ ಬಗ್ಗೆ ಈಗ ನಾನು ವೀಡಿಯೋ ಮಾಡೋದಕ್ಕೂ ನಾಚಿಕೆ ಆಗ್ತಿದೆ. ಬಟ್ ಎನಿವೇಸ್, ವಿಚಾರ ಏನು ಅಂತಂದರೆ, ಶ್ರೇಯಸ್ ಮಂಜು ಅಂತ ಒನ್ ಆಫ್ ದ ಆ್ಯಕ್ಟರ್ಸ್ ರೈಟ್ ನೌ ಇನ್ ದ ಇಂಡಸ್ಟ್ರಿ, ಆಸ್ಪೈರಿಂಗ್ ಆ್ಯಂಡ್ ಯಂಗ್ ಆ್ಯಕ್ಟರ್. ಸೊ ಆಲ್ಮೋಸ್ಟ್ ನಮ್ಮದೇ ಏಜು. ಸೊ ಅದರಿಂದ ಅವ್ರು ಸಪೋರ್ಟ್ ಅಂಥ ಟ್ಯಾಲೆಂಟ್ಸ್ಗಳಿಗೆ ನಾನು ಯಾವತ್ತೂ ಸಪೋರ್ಟ್ ಮಾಡ್ತಾ ಬಂದಿದ್ದೀನಿ, ಹೊಸ ಪ್ರತಿಭೆಗಳಿಗೆ. ಸೊ ಆ ಕಾರಣದಿಂದ ಸಿನ್ಸ್ ಐ ವಾಸ್ ಆಲ್ರೆಡಿ ಇನ್ ಟಚ್ ವಿತ್ ದೆಮ್, ನಾನು ನೆನ್ನೆ ಶಲ್ ವಿ ಡೂ ಆ್ಯನ್ ಇಂಟರ್ವ್ಯೂ ಅಂತ ಕೇಳಿದೆ. ಸೊ ಎ ಸೈಡ್ ಈ ವಾಸ್ ಸಮ್ವೇರ್ ಔಟ್ಸೈಡ್ ತುಮಕೂರು ಅಂತ. ಸೊ ಇವತ್ತು ಕಾಲ್ ಮಾಡಿದ್ದಾಗ ಬ್ರೋ ಪ್ರೀಮಿಯರ್ ಶೋನೇ ಆಗ್ತಿದೆ, ಈಗೇನು ಇಂಟರ್ವ್ಯೂ ಆಮೇಲೆ ಮಾಡೋಣ, ಬೇಕಿದ್ರೆ ಥಿಯೇಟ್ರಲ್ಲಿ ಮಾಡೋಣ ಅಂತರು. ಓಕೆ ಬ್ರದರ್, ಹಂಗಿದ್ರೆ ನಿಮ್ಮ ಸಿನಿಮಾದು ರಿವ್ಯೂ ಮಾಡಿಕೊಡ್ತೀನಿ, ನಾನು ರಿವ್ಯೂ ಸಹ ಮಾಡ್ತೀನಿ ಫಿಲಮ್ದು ನೋಡಿಬಿಟ್ಟು ಅಂತಂದೆ. ಹೌದಾ, ಹಾಗಾದರೆ ಬನ್ನಿ, ಇವತ್ತು ಪ್ರೀಮಿಯರ್ ಶೋ ಇದೆ ಅರೌಂಡ್ 7 o'clock 7:30 ಹಂಗೆ GT ಮಾಲಲ್ಲಿ ಅಂತಂದರು. ಓಕೆ ಬಾಯ್, ಡನ್ ಅಂತಂದ್ಬಿಟ್ಟು ನಾನು ಬಂದೆ. ಇಲ್ಲಿ ಬಂದಾಗ ನಾನು ಹೇಳಿದ್ನಲ್ಲ, ಯಾವ ಅನಿಷ್ಟನ ನನ್ನ ಲೈಫಲ್ಲಿ ನೋಡಬಾರ್ದು 1.5 ವರ್ಷದಿಂದ ಅಂತ ಅಂದ್ಕೊಂಡಿದ್ದೆ. ಅನಿಷ್ಟ ನಾನು ಯಾವುದೋ ಒಂದು ಮದುವೆಗೆ ಹೋದಾಗ ನಾನು ಹಿಂದೆನೇ ಬಾಲದ ಥರ ತಿರುಗ್ತಿತ್ತು, ಬಟ್ ಅಲ್ಲೂ ಮುಖ ನೋಡಿಲ್ಲ. ಬಟ್ ಇಲ್ಲಿ ಮತ್ತೆ ಅನಿಷ್ಟ ಆ್ಯಕ್ಚುಲಿ ಕಾಣಿಸ್ಕೊಬಿಟ್ಟು ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು, ಸರ್ ಏನು ಫಿಟ್ಟಿಂಗ್ ಇಟ್ಟು ಗೊತ್ತಿಲ್ಲ ನನಗೆ, ಆ್ಯಕ್ಚುಲಿ ಅದು ಮೊದಲಿರೋದು ಈಗಿರೋದು ಲುಕ್ಕೇ ಚೇಂಜ್ ಆಗಿಬಿಟ್ಟಿದೆ, ನಂಗೆ ಗೊತ್ತೇ ಆಗಿಲ್ಲ ಆ್ಯಕ್ಚುಲಿ. ಬಟ್ ಆಮೇಲೆ ರಿಯಲೈಸ್ ಆಯಿತು, ಹೋಗ್ಬಿಟ್ಟು ನನ್ನ ಬಗ್ಗೆನೇ ಫಿಟ್ಟಿಂಗ್ ಇಟ್ಬಿಟ್ಟೈತೆ, ಸರ್ ಇವನು ಸರಿ ಇಲ್ಲ, ಕಾಂಟ್ರವರ್ಸಿ ಏನು ಹೇಳಿದೆ ಗೊತ್ತಿಲ್ಲ ನನಗೆ ವಿಚಾರ. ಬಟ್ ಅದನ್ನು ಹೇಳಾದ್ಮೇಲೆ ಪಾಪ ಪ್ರೊಡ್ಯೂಸರ್ ಆದರೂ ಏನು ಮಾಡ್ತಾರೋ, ಅವ್ರಿಗೂ ಹಿಂದೆ ಮುಂದೆ ಎಲ್ಲ ಸ್ಟೋರಿ ಗೊತ್ತಿರ್ಬೇಕಲ್ಲ, ಒಂದೇ ವರ್ಷನ್ ಸ್ಟೋರಿ ಕೇಳ್ಕೊಬಿಟ್ಟು ನನ್ನ ಆಯಿತು ಅಂತಂದ್ಬಿಟ್ಟು ನೀನು ಯಾರು ಕರೆದಿದ್ದು ಹಂಗೆ ಹಿಂಗೆ ಅಂತ ಕೇಳಿದ್ರು. ಸೊ ಅದಕ್ಕೆ ನಾನು, ಸರ್ ನಿಮ್ಮ ಮಗ ಆ್ಯಕ್ಟ್ರೇ ಕರೆದಿರೋದು ಅಂತಂದೆ. ಹೌದಾ, ಆಯಿತು ಅಂತಂದ್ಬಿಟ್ಟು ಆಮೇಲೆ ತಡಿ ಒಂದು ಸ್ವಲ್ಪ ಅಂತ ನಾನು ವೆಯ್ಟ್ ಮಾಡಿಸಿದ್ರು. ಆಮೇಲೆ ಟಿಕೆಟ್ಸ್ ಎಲ್ಲ ಬೇರೆಯವ್ರಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಲಾಸ್ಟಿಗೆ ಟಿಕೆಟ್ ಇರಲಿಲ್ವೋ ಏನು ಕತೆನೋ ಗೊತ್ತಿಲ್ಲ. ಮೋರ್ ದೆನ್ ಎವ್ರಿಥಿಂಗ್, ನಾನು ಈ ಅನಿಷ್ಟ ಇರೋ ಜಾಗದಲ್ಲಿ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಸೊ ಅದರಿಂದ ನಾನು ಆ ಸಿನಿಮಾದಿಂದ ಹೊರಗಡೆ ಬಂದೆ. ಬಟ್ ನಂದು 1 ವಾರದಿಂಗು ನಾನು ಕಾಲು ಕೆರ್ಕೊಂಡು ಬರಲ್ಲ. ನನ್ನ ಹತ್ರ ಕಾಲು ಕೆರ್ಕೊಂಡು ಬಂದರೆ ನಮ್ಮ ತಾಯಣೆ ನಾನು ಬಿಡಲ್ಲ. ನಮಸ್ಕಾರ.